ಪಾತ್ರವನ್ನು ವಹಿಸ್ತದೆ ಇಂದಿನ ದಿನಮಾನದಲ್ಲಿ. ಹಾಗಾಗಿ ಹಲವಾರು ವಿಚಾರಗಳನ್ನು ನಾನು ಅಭ್ಯಸಿಸ್ತಿದ್ದೀನಿ, ಅವನ್ನು ಮಂಡಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಅಲ್ಲಿ ರೈತರು ಪ್ರತಿ ದಿವಸ ಎಂತೆಂಥ ಕೆಲಸಗಳನ್ನು ಮಾಡ್ತಾರೆ, ಹೇಗೆ ಕೆಲಸಗಳನ್ನು ಮಾಡ್ತಾರೆ, ಅದಕ್ಕೂ ನಮ್ಮ ದೇಶಕ್ಕೂ ಇರುವ ವ್ಯತ್ಯಾಸವೇನು, ಅದರ ಜೊತೆಗೆ ಬೆಲೆಗಳ ವ್ಯತ್ಯಾಸವೇನು, ರೈತ ದುಡಿಮೆ ಮಾಡಿದ ಮೇಲೆ ಆ ಬೆಳೆದಂಥ ಬೆಳೆಗೆ ವ್ಯತ್ಯಾಸಗಳೇನು ಅಂತ ಹಲವಾರು ವಿಚಾರಗಳನ್ನು ಸಹ ನಾನಲ್ಲಿ ಮಂಡಿಸ್ತೇನೆ. ಆ ದೇಶದ ವಿಚಾರಗಳನ್ನು, ಆ ದೇಶದ ಬೆಳೆ ಪದ್ಧತಿಗಳನ್ನು, ಬೆಳೆಗೆ ಬೆಂಬಲ ಬೆಲೆಗಳನ್ನು ಪದ್ಧತಿಯನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿ ನಾವು ಭಾರತ ದೇಶದ ಕೃಷಿ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸುವ ಒಂದು ಅವಕಾಶ ನನಗೆ ದೊರಕಿರೋದ್ರಿಂದ ಆ ವ್ಯವಸ್ಥೆಯಲ್ಲಿ ನಾನು ಪಾಲ್ಗೊಳ್ತೇನೆ. ಪ್ರಪಂಚದಲ್ಲಿರ್ತಕ್ಕಂಥ ವಿಯೆಟ್ನಾಂ ದೇಶ ಒಂದು ಶ್ರೀಮಂತ ದೇಶ ಅನ್ನೋ ಸಾಕಷ್ಟು ನಾವು ಇವತ್ತು ವಿದ್ಯಮಾನಗಳಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಒಂದು ಕೃಷಿಯ ವ್ಯವಸ್ಥೆ ಆಧುನಿಕ ಏನು ಉಪಕರಣಗಳನ್ನು ಬಳಸ್ಕೊಂಡಾಗಿರ್ಬೋದು, ಇವತ್ತು ಅದಕ್ಕೆ ವಿದ್ಯಮಾನಗಳನ್ನು ಬಳಸ್ಕೊಂಡು ಅವ್ರಿಗೆ ಕೃಷಿಯನ್ನು ತುಂಬ ಚೆನ್ನಾಗಿ ಮಾಡ್ತಾರಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಆ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಆ ವಿಚಾರಗಳನ್ನು, ಆ ಒಂದಿಷ್ಟು ಚಟುವಟಿಕೆಗಳನ್ನು ಇಲ್ಲಿ ಯಾವ ರೀತಿ ತರಬೇಕು ಅನ್ನುವಂಥ ತಮ್ಮ ವಿಚಾರ ಇದೆ. ನೋಡಿ, ಅಲ್ಲಿಗೆ ಹೋಗಿ ಬಂದ ಮೇಲೆ ಗೊತ್ತಾಗುತ್ತೆ. ಅಲ್ಲಿ ವಿಚಾರಗಳನ್ನು ನಾನು ನೋಡಿ ಬರ್ತೀನಿ. ಅಲ್ಲಿ ಪ್ರಾಯೋಗಿಕ ವಿಚಾರಗಳಾಗಿರ್ಬೋದು, ತಾಂತ್ರಿಕ ಅಂಶಗಳಿಂದ ಬೆಳೆಯುವಂಥ ಪದ್ಧತಿಗಳಾಗಿರ್ಬೋದು, ಅವನ್ನೆಲ್ಲ ನೋಡ್ಕೊಂಡು ಬಂದು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಅವನ್ನು ಭಾರ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾನೊಬ್ಬ ಯುವಕನಾಗಿ ಕೃಷಿ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ವಹಿಸಬೇಕು ಮತ್ತು ಆಹಾರ ಪದ್ಧತಿಯಲ್ಲಿಯೂ ಸಹ ಬದಲಾವಣೆ ಆಗಬೇಕು. ಇಡೀ ದೇಶ, ಭಾರತ ದೇಶ ಆಹಾರಕ್ಕೆ ಯಾವುದೇ ಕೊರತೆ ಇಲ್ಲ. ಆದರೆ ರೈತ ಬೆಳೆದಂಥ ಬೆಳೆಗಾಗಿರ್ಬೋದು, ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆಗಿರ್ಬೋದು, ಹೆಚ್ಚು ಪರಿಷ್ಕೃತ ನಿಟ್ಟಿನಲ್ಲಿ ನಾವು ರೈತರ ಪರವಾದ ಯೋಚನೆಗಳನ್ನು, ರೈತರ ಪರವಾದ ಚಿಂತನೆಗಳನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನೊಬ್ಬ ಯುವಕನಾಗಿ ಕೆಲಸವನ್ನು ಮಾಡ್ತೇನೆ. ನಮಸ್ಕಾರ ವೀಕ್ಷಕರೇ. ಜಿಲ್ಲಾ ಕೃಷಿಕ ಸಮಾಜದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಹಾಂತೇಶ ಲಕ್ಷ್ಮಣಹಟ್ಟಿಯವರು ಕೃಷಿಕ ವಿಚಾರದ ಸಂಬಂಧವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ವಿಯೆಟ್ನಾಂ ದೇಶದ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಲು ಇವತ್ತು 26 ತಾರೀಕಿನಿಂದ ಇವತ್ತು ವಿದೇಶದ ಪ್ರಯಾಣ ಕೈಗೊಳ್ಳಿದ್ದು, ಆ ವಿಚಾರವಾಗಿ ಇವತ್ತು ಮಹಾಂತೇಶ ಲಕ್ಷ್ಮಣಹಟ್ಟಿ ಅವರನ್ನ ಒಂದು ಕೃಷಿಕ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆತಕ್ಕಂಥ ಚರ್ಚೆಯ ಬಗ್ಗೆ ಒಂದಿಷ್ಟು ಅವರ ವಿಶೇಷ ಸದಸ್ಯರ ಇವತ್ತು ನಮ್ಮ ವಾಹಿನಿಗೆ ನಡೆಯಲಿದ್ದು, ಹಾಗಾದ್ರೆ ಕಾರ್ಯಕ್ರಮಕ್ಕೆ ಮಹಾಂತೇಶ ಹಟ್ಟಿ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಹಾಂತೇಶ ಹಟ್ಟಿ ಅವರೇ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಇಡೀ ಭಾರತ ದೇಶದ ಕೃಷಿ ವ್ಯವಸ್ಥೆಯನ್ನು, ಭಾರತ ದೇಶದ ನೈಸರ್ಗಿಕ ಕೃಷಿ ವ್ಯವಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಚಲಿತ ಭಾರತ ದೇಶದ ಕೃಷಿ ಚಟುವಟಿಕೆ. ನಮ್ಮನ್ನು ಭಾರತ ದೇಶದಿಂದ, ರಾಜ್ಯದಿಂದ ಪ್ರತಿನಿಧಿಯಾಗಿ ವಿಯೆಟ್ನಾಂನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಕೃಷಿ ವಿಚಾರ ಸಂಕಿರಣದಲ್ಲಿ 3 ದಿವಸಗಳ ಕಾಲ ಪ್ರವಾಸದ ನಂತರ ಅಲ್ಲಿ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಒದಗಿ ಬಂದಿದೆ. ನಾನು ಈಗಾಗಲೇ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಭಾರತೀಯ ಕೃಷಿಯ ವಿಚಾರಗಳನ್ನು, ನಮ್ಮ ನೈಸರ್ಗಿಕ ಕೃಷಿ ವಿಚಾರಗಳನ್ನು ಮತ್ತು ಸಾವಯವ ಕೃಷಿ ಪದ್ಧತಿಯ ವಿಚಾರಗಳನ್ನು ಅರ್ಥ ಮಾಡಿಕೊಂಡಿದ್ದು, ಅದನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದ್ದು, ಅದನ್ನು ಬರುವಂತಹ ವಿಯೆಟ್ನಾಂ ದೇಶದಲ್ಲಿ ಆ ವಿಚಾರವಾಗಿ ಅದನ್ನು ಮಂಡಿಸುವಂಥ ಅವಕಾಶ ಸಿಕ್ಕಿರೋದರಿಂದ ಅದನ್ನು ನಾನು ಮಂಡಿಸ್ತೇನೆ. ಮಹಾಂತೇಶ ಹಟ್ಟಿ ಅವರೇ, ತಾವು ಈ ಹಿಂದೆ ರಾಜ್ಯ ವಕ್ತಾರರಾಗಿ ಕೂಡ ಸಾಕಷ್ಟು ರಾಜ್ಯದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿತುಕೊಂಡು ಸಾಕಷ್ಟು ಡಿಬೇಟ್ಗಳನ್ನು, ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿದ್ದೀರಿ. ಈಗ ಒಂದು ತಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರ ಸಂಕಿರಣದಲ್ಲಿ ಅದು ಭಾರತೀಯ ಮೂಲವಾಗಿರ್ತಕ್ಕಂಥ ಕೃಷಿಯ ಬಗ್ಗೆ ಇವತ್ತು ನೀವು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಕ್ಕೆ ಹೋಗ್ತಾ ಇದ್ದೀರಿ. ಯಾವ್ಯಾವ ಹೊಸ ವಿಚಾರಗಳನ್ನು ಅಲ್ಲಿ ಮಂಡಿಸ್ತೀರಿ? ಜೊತೆಗೆ ನಮ್ಮ ದೇಶದ ಕೃಷಿ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಏನೇನೋ ಒಂದು ಹೊಸ ಕಲ್ಪನೆಯನ್ನು ತೆಗೆದುಕೊಂಡು ಬರುವಂಥ ವಿಚಾರ ತಮ್ಮಲ್ಲಿದೆ. ನೋಡಿ, ನಾನು ಒಬ್ಬ ಯುವಕನಾಗಿ ಭಾರತ ಕೃಷಿ ಪದ್ಧತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ. ಆದರೆ ಈಗಿನ ರೈತರ ಸಮಸ್ಯೆಗಳಾಗಿರ್ಬೋದು,
ಯುವಕರ ಸಮಸ್ಯೆಗಳಾಗಿರ್ಬೋದು, ಯುವಕರ ಕೃಷಿ ವಿಚಾರಗಳನ್ನು ನಾವು ಹೇಳಬೇಕಾಗತ್ತೆ. ಆದರೆ ಬೇರೆ ದೇಶದಲ್ಲಿ ಕೃಷಿಗೆ ಎಷ್ಟು ಹೆಚ್ಚು ಒತ್ತಡ ಕೊಟ್ಟಿದ್ದಾರೋ ಹಾಗೆ ಭಾರತದಲ್ಲಿಯೂ ಸಹ ಕೃಷಿಗೆ ಒತ್ತು ಕೊಡುವಂಥ ವಿಚಾರಗಳಾಗಿರ್ಬೋದು,